ಅದಕ್ಕೆ ಅರ್ಜುನು ಅವನ ನಿರ್ಧಾರ ತಿಳಿಸ್ಬಿಡ್ಲಿ, ಆಮೇಲೆ ಎಲ್ಲ ಒಟ್ಟಿಗೆ ಸೇರಿ ಜೋರಾಗಿ ಸೆಲೆಬ್ರೇಟ್ ಮಾಡ್ಲಿ. ಈಗ ನಾ ಹೊರಟೆ. ಓಕೆ ಸರಿ ಅಣ್ಣ, ಬರ್ತೀನಿ. ಟೇಕ್ ಯೋರ್ ಓನ್ ಟೈಮ್. ಓಕೆ ಅರ್ಜುನ್, ನಿನ್ಗಿದೆ ಕಣೋ. ಇನ್ನು 20 ದಿನ ಅಷ್ಟೇ ನನ್ನ ಮದುವೆಗೆ. ಸಿಕ್ಕಿದ ಮುಹೂರ್ತನ ನಾನೇ ಹಾಳು ಮಾಡಿಬಿಟ್ಟೆ. ಈಗ ಸಿಗದೆ ಮುಹೂರ್ತ ಸಿಕ್ಕಿದೆ. ಈ ಸಾರಿ ಮರ್ಯಾದೆಯಿಂದ ಸುಮ್ಮನಿದ್ಬಿಡ್ಬೇಕು. ಅರ್ಜುನ್ಗೆ ಅವ್ರ ಮನೆಯವ್ರಿಗೆ ದುಃಖ ಕೊಟ್ಟಿದ್ದು ಸಾಕು. ಮದುವೆ ದಿನ ಹೇಗಿರ್ಬೋದು? ಅರ್ಜುನ್ ರಿಲೇಟಿವ್ಸ್ ಎಲ್ಲ ನನ್ನ ನೋಡಿ ಹೊಗಳ್ತಾರೆ, ನಮ್ಮ ಜೋಡಿ ಚೆನ್ನಾಗಿರ್ಲಿ ಅಂತ ಹಾರೈಸ್ತಾರೆ. ಯಾರು ಇಲ್ಲದೆ ಇರೋ ಅನಾಥೆ ನಾನು. ನನಗೆ ಅವತ್ತಿನ ದಿನ ತುಂಬ ದೊಡ್ಡ ಕುಟುಂಬ ಸಿಕ್ಬಿಡತ್ತೆ. ನನ್ನ ಜೀವನದಲ್ಲಿ ಇದೆಂಥ ಸಂಭ್ರಮ, ತುಂಬ ದೊಡ್ಡ ದಿನ. ಇಷ್ಟು ದಿನ ಎಲ್ಗಾದ್ರೂ ಹೋಗ್ಬೇಕು ಅಂದರೆ ಒಂಟಿಯಾಗಿ ಹೋಗ್ಬಿಡ್ತಿದ್ದೆ. ಇನ್ಮೇಲೆ ಅತ್ತೆ ಮಾವನ ಪರ್ಮಿಷನ್ ತಗೋಬೇಕು. ನಾದ್ನಿ ಜೊತೆ ಚೆನ್ನಾಗಿರ್ಬೇಕು. ಊರ್ಗಿತ್ತಿನ ಅಕ್ಕನ ರೀತಿ ನೋಡಬೇಕು. ನನ್ನಿಂದ ಆ ಮನೆಯಲ್ಲಿ ಜಗಳ ಬರಬಾರ್ದು, ಮನೆ ಹೊಡಿಬಾರ್ದು. ನನಗೆ ಸೆಟ್ ಆಗಿರೋ ಟೂತ್ ಪೇಸ್ಟ್ನಿಂದ ಹಿಡಿದು ಪ್ರತಿಯೊಂದನ್ನು ಅವ್ರಿಗೆ ಹೇಗೆ ಬೇಕೋ ಹಾಗೆ ಸೆಟ್ ಮಾಡ್ಕೋಬೇಕು. ದೇವ್ರಂತ ಅತ್ತೆ ಸಿಕ್ಕಿದ್ದಾರೆ, ಅವ್ರ ಮನಸ್ಸು ನೋಯಿಸ್ಬಾರ್ದು. ಕೆಲವು ಸಾರಿ ಕ್ಯಾಲೆಂಡರ್ಗೂ ಜೀವ ಬರುತ್ತೆ ಅಂತ ನನ್ಗೀಗ್ಲೇ ಗೊತ್ತಾಗಿದ್ದು. ಹೇಯ್, ಇಲ್ಲಿ ನೋಡು, ನೀನು ನನಗೆ ಬೇಕಾಗಿರೋ ಡೇಟ್ನ ಹೊತ್ಕೊಂಡಿದ್ಯಾ. ಆ ದಿನ ಬೇಗ ಬರಲಿ ಅಂತ ಹಾರೈಸು, ಓಕೆನಾ? ಎಲ್ಲ ಒಳ್ಳೇದೇ ಆಗುತ್ತೆ. ಆದ್ರೆ ನನ್ಗ್ಯಾಕೊಂಥರ ಭಯ ಆಗ್ತಿದೆ. ಅರ್ಜುನ್ ಮತ್ತೆ ಅವ್ರ ಮನೆಯವರು ನನ್ನನ್ನು ತುಂಬಾ ಹಚ್ಕೊಂಡಿದ್ದಾರೆ, ತುಂಬಾ ಪ್ರೀತಿಸ್ತಾರೆ. ಅವರೆಲ್ಲ ಇರುವಾಗ ನನ್ಗ್ಯಾಕೆ ಭಯ? ಅವ್ರ ಮನೆಯವರೆಲ್ಲ ಸಿಕ್ಕಿರೋದು ನನ್ನ ಪುಣ್ಯ. ಪಾಪ ಹರಿಣಿ, ಈ ಮನೆಯಲ್ಲಿರೋರೆಲ್ಲ ಸಜ್ಜನರು ಅವಳನ್ನ ಈ ಮನೆ ಸೊಸೆ ಮಾಡ್ಕೋತೀವಿ ಅಂತ ನಂಬ್ಕೊಂಡಿದ್ದಾಳೆ. ನೀನು ಮಾತೃಶ್ರೀಗೆ ಮಾತು ಕೊಟ್ಟಿದೀಯ, ಅರ್ಜುನನಿಗೆ ಹರಿಣಿನ ತಂದ್ಕೋತೀನಿ ಅಂತ. ಈಗ ಬಣ್ಣ ಬದಲಾಯಿಸಬೇಡ ನಾಗಮಣಿ. ನಾನೆಲ್ಲಿ ಬಣ್ಣ ಬದಲಾಯಿಸ್ದೆ? ನಿಮ್ಮ ಮಾತೃಶ್ರೀ ಅವ್ರಿಗೆ ಕೊಟ್ಟ ಮಾತು ನಡೆಸ್ಕೊಡದೆ ಇದ್ರೆ ಹೇಗಾಗತ್ತೆ ಹೇಳಿ? ಮತ್ತೆ ಶಾರದನಿಗೆ ಯಾಕೆ ಹೇಳಲಿಲ್ಲ ಅರ್ಜುನನಿಗೆ ಮದುವೆ ಗೊತ್ತಾಗಿದೆ ಅಂತ? ಹೇಳಲ್ಲ. ಯಾಕಂದ್ರೆ ಮಿಂಚು ಅಂತ ಹುಡುಗಿನ ಯಾರಾದ್ರೂ ಬಿಡ್ತಾರಾ? ಬಿಡಕ್ಕಾಗತ್ತಾ? ನಾಗಮಣಿ, ಇದು ಚಲೋ ಆಗಂಗಿಲ್ಲ ನೋಡು. ನಿನ್ನ ಕಾಲ್ ಮೇಲೆ ನೀನ ಕಲ್ಲು ಹಾಕೊಳಕತ್ತಿದಿ. ಹರಣಿ ಮದುವೆ ಆಗದಿದ್ರ ನಿನಗ ಆಸ್ತಿ ದಕ್ಕಂಗಿಲ್ಲ. ಜಾನಕಮ್ಮ, ಇದಕ್ಕೂ ನಿಮ್ಗೂ ಏನ್ರಿ ಸಂಬಂಧ? ನಿಮ್ ಮಾತು ಹರಣಿ ಇದ್ದಾಗ ಮಾತ್ರ ನಾವು ಕೇಳಬೇಕು, ಅದು ನಾಟಕ. ಈಗ ಇದು ನಮ್ಮನೆ ವಿಚಾರ. ನೀವಿನಿಂದ ಹೊರಟ್ರೆ ಒಳ್ಳೇದು.
ಜಾನಕಮ್ಮ ನಿಮ್ಗೆ ಹೇಳ್ತಿರೋದು, ಹೊರಡೆ. ಏ ನಾಗಮಣಿ, ಎಷ್ಟು ದಿವಸ ವಿಷಾನ ಲಿಮಿಟ್ ಅಲ್ಲಿ ಕಟ್ತೀಯ ಅಂತ ಸುಮ್ಮನಿದ್ದೆ. ಇದು ಮಿತಿ ಮೀರ್ತಾ ಇದೆ. ಮಿಂಚುನ ಸೊಸೆ ಮಾಡ್ಕೋತೀನಿ ಅಂತ ಹೇಳಿದ್ದು ತಪ್ಪು. ನನ್ನ ತಂಗಿನೂ ಅದನ್ನೇ ನಂಬ್ಕೊಂಡಿರ್ತಾಳೆ. ಈಗಲಾದ್ರೂ ಸತ್ಯ ಹೇಳ್ಬಿಡು, ಆಗೋದಿಲ್ಲ ಅಂತ. ಇದರಿಂದ ನಿನಗೂ ಒಳ್ಳೇದು, ಎಲ್ರಿಗೂ ಒಳ್ಳೇದು. ಹೇಳಲ್ಲ ರೀ, ಹೇಳಲ್ಲ. ಹರಣಿ ಜೊತೆಗೆ ಆಗ್ತಾ ಇರೋ ಮದ್ವೆನ ಮದ್ವೆ ಅಂತ ನಾನು ಒಪ್ಪಲ್ಲ. ಯಾರ್ರೀ ಅವಳು? ಅನಾಥೆ. ಗೊತ್ತು ಗುರಿ ಇಲ್ಲದ ಹುಡುಗಿನ ತಂದು ನನ್ನ ಮಗನ್ಗೆ ಗಂಟು ಹಾಕಿದ್ರೆ ಆಸ್ತಿ ಸಿಗತ್ತೆ ಅಂತ ನಿಮ್ಮ ಅಮ್ಮ ಹೇಳ್ತಾರಲ್ಲ, ಏನ್ರಿ ಅದ್ರ ಅರ್ಥ? ಅದ್ರಲ್ಲಿ ಏನಾದ್ರೂ ಅರ್ಥ ಇದೆಯಾ? ಎಲ್ಲ ಅವ್ರು ಹೇಳ್ದಾಗೆ ಕೇಳಕ್ ಆಗಲ್ಲ. ಯಾಕೋ ಈ ಕ್ರಿಮಿನಲ್ ಮೈಂಡ್ ಅತ್ತೆ ಬೇರೆನೇ ಸ್ಕೆಚ್ ನಲ್ಲಿ ಇರೋ ಹಾಗಿದ್ಯಲ್ಲ. ಇರ್ಲಿ ಇರ್ಲಿ, ನನಗೆ ಆಟ ಆಡ್ಸಕ್ಕೆ ಚಾನ್ಸ್ ಜಾಸ್ತಿ ಸಿಗುತ್ತೆ. ಆದ್ರೂ ಇಂಥ ವಿಷ ಜಂತುನ ನಾನು ನೋಡೇ ಇರ್ಲಿಲ್ಲ. ಒಳ್ಳೆ ಹೆಂಡತಿ ಆಗ್ಲಿಲ್ಲ, ಒಳ್ಳೆ ತಾಯಿ ಆಗ್ಲಿಲ್ಲ ನಿನ್ನ ಮಕ್ಕಳಿಗೆ. ಇನ್ನು ಒಳ್ಳೆ ಅತ್ತೆ ಹೇಗೆ ಆಗ್ತೀಯಾ ನಾಗಮಣಿ? ನಿನ್ನ ಅವಸಾನ ಕಾಲ ಹತ್ರ ಬರ್ತಾ ಇದೆ. ವಿನಾಶ ಕಾಲೇ ವಿಪರೀತ ಬುದ್ಧಿ. ಅನುಭವಿಸು ಅನುಭವಿಸು. ಮಾವಯ್ಯ, ಒಂದು ರೀತಿನಲ್ಲಿ ಇದು ಹರಿಣಿಗೆ ಒಳ್ಳೇದು. ನೀವು ಹೇಳ್ದಂಗೆ ಹರಿಣಿಗೆ ಈ ಮನೆ ನರಕ ಆಗೋದಾದ್ರೆ ಈ ಮದುವೆ ನಿಂತೋದ್ರೆ ಖುಷಿ ಪಡ್ಬೇಕಲ್ವೇ? ಅಳಿಯಂದ್ರೆ, ಹರಣಿ ಜೊತೆಗೆ ಮದ್ವೆ ಮಾಡಲ್ಲ ಅಂತ ನಾನ್ ಹೇಳದ್ನ? ಅವಳಿಗೂ ಅರ್ಜುನ್ ಜೊತೆ ಮದ್ವೆ ಮಾಡಿಸ್ತೀನಿ. ಏನಪ್ಪಾ ಇದು? ಹರಿಣಿ ಜೊತೆನೂ ಮದ್ವೆ, ಮಿಂಚುನು ಬಿಡಲ್ಲ ಅಂತಾಳೆ. ಅಲ್ಲ ಅತ್ತೆ, ನೀವೀಗ ಮಿಂಚುನ ಸೊಸೆ ಮಾಡ್ಕೋತೀನಿ ಅಂತಿದ್ದೀರಾ. ಈ ವಿಷಯ ಶಾರದಾ ಅವರಿಂದ ಹೇಗ್ ಮುಚ್ಚಿಡಕ್ಕಾಗತ್ತೆ? ಗೊತ್ತಾದ್ರೆ ನಿಮ್ ಪ್ಲಾನ್ ವರ್ಕ್ ಆಗಲ್ಲ ಅಲ್ವಾ? ಎಲ್ಲದಕ್ಕೂ ಒಂದು ದಾರಿ ಇರತ್ತೆ. ನಿನ್ನ ಏಗಕ್ಕೆ ಆಗ್ತಿಲ್ಲ, ಆದ್ರೂ ಸಹಿಸ್ಕೊಂಡಿದೀವಲ್ಲ. ನಾಗಮಣಿಗೆ ಯಾವ್ದಾದ್ರೂ ಒಂದು ದಾರಿ ಇದ್ದೇ ಇರತ್ತೆ. ಮಿಂಚು ಈ ಮನೆಗೆ ಸೊಸೆ ಹಾಗೆ ಆಗ್ತಾಳೆ. ಇದೇನಮ್ಮ ನಿನ್ ಮಾತುಗಳು? ಮದುವೆ ಆಗ್ಬೇಕಾಗಿರೋದು ನಾನು, ನೀನ್ ನೋಡಿದ್ರೆ ನಿನಗ್ ಬೇಕಾದಾಗ ಮಾತಾಡ್ತಿದ್ಯಲ್ಲ. ಮಿಂಚು ಪ್ರಪೋಸ್ ಮಾಡಿದಾಗಲೇ ನಾನು ಹೇಳ್ದೆ ಇದ್ಯಾಕೋ ಸರಿ ಹೋಗ್ತಿಲ್ಲ ಅಂತ. ಈಗ ನೋಡಿದ್ರೆ ಅವಕಾಶ ಎಲ್ರಿಗೂ ಬರಲ್ಲ. ಮಿಂಚು ಅಂತ ಹುಡುಗಿ ಸಿಗಲ್ಲ. ಹರಿಣಿ ಯಾರಿಗೂ ಬೇಡದ ಅನಾಥೆ. ಅವಳಿಗೆ ನಿನ್ ಲೆವೆಲ್ ಇದೆಯಾ? ನಿನ್ನನ್ನು ನಾನು ಮದುವೆ ಆಗಿದ್ದು ಕೂಡ ನೀನು ಬಡ ಕುಟುಂಬದವಳು ಅಂತಲೇ ನಾಗಮಣಿ. ಮನಸ್ಸು ಬದಲಾಗಲ್ಲ, ಹಣಕ್ಕಿಂತ ಗುಣ ಮುಖ್ಯ ಅಂತ ಅಮ್ಮ ಹೇಳಿದ್ಲು. ಆಗ್ಲೇ ನೀನು ವಿಷ ಜಂತು ಅಂತ ಗೊತ್ತಾಗಿದ್ದಿದ್ರೆ ಇವತ್ತು ನಾನು ಪಶ್ಚಾತ್ತಾಪ ಪಡೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ರೀ, ಸಾಕು ನಿಮ್ ಕೊರಗು. ದುಡ್ಡು ಯಾರಿಗೆ ಬೇಡ ಹೇಳಿ? ಈಗ ನಾನು ಮಾತಾಡ್ತಾ ಇರೋದು ನನ್ನ ಮಗನ ಭವಿಷ್ಯದ ಬಗ್ಗೆ. ನನಗೆ ಬೇಕಾಗಿಲ್ಲ. ನನಗೆ ಹರಣಿನ ಮದುವೆ ಆಗ್ಬೇಕು ಅಂತಾಗಿದೆ. ಮಿಂಚು ವಿಷಯ ಬೇಡ ಅಂತ ಹೇಳ್ಬಿಡಮ್ಮ. ಹಾವಿನ ಹೊಟ್ಟೆಯಲ್ಲಿ ಮೊಲ ಹುಟ್ಟುತ್ತೆ ಅಂತಾಯ್ತು. ನಿನ್ನ ಮಗನ್ನ ನೋಡಾದ್ರೂ ಕಲ್ತ್ಕೊಳ್ಳೆ ನಾಗಮಣಿ. ರೀ, ನೀವು ಸ್ವಲ್ಪ ಸುಮ್ಮನಿರ್ತೀರಾ?
ಅರ್ಜುನ್, ಬುದ್ಧಿ ಇಲ್ಲದೆ ಏನೇನೋ ಮಾತಾಡ್ಬೇಡ. ಅಲ್ಲ ಅಮ್ಮ. ಅರ್ಜುನ್, ನಡಿ ನನ್ನ ಜೊತೆ. ಅಮ್ಮ ನಾನು ಹೇಳದ್ನ ನಡಿ. ಮಗನೇ, ನಿನ್ನ ತಾಯಿ ಉಣಿಸೋ ವಿಷಾನ ಜೀರ್ಣಿಸ್ಕೋಬೇಡ. ಮನಸ್ಸು ಗಟ್ಟಿ ಮಾಡ್ಕೋ, ನಿರ್ಧಾರ ಬದಲಾಯಿಸ್ಬೇಡ. ಹರಿಣಿ ಈ ಮನೆಗೆ ಬರೋದು ಒಳ್ಳೇದಕ್ಕೇನೆ. ತಡೆಯೋ ಪ್ರಯತ್ನ ಮಾಡಬೇಡ ಮಗನೇ. ಚಿಯರ್ಸ್. ಮಾವಯ್ಯ ಅವ್ರು ಹೋಗಾಯ್ತು. ಮಿಸ್ಟರ್ ಸತ್ಯಮೂರ್ತಿ, ಇದು ಅವನು ಕೇಳಿಸಿದ್ರೆ ಗುಡ್ಡು, ಇಲ್ಲ ಅಂದ್ರೆ ಬ್ರಾಕೆಟ್ಸ್ ಒಳಗಿನ ಮಾತು ಅಂದ್ಕೊಳ್ಳಿ. ಬ್ಯಾಡು. ನಾಗಮಣಿ, ನಿನ್ನ ಸಮಾಧಿಗೆ ನೀನೇ ಮಣ್ಣು ತೋಡ್ಕೋತಾ ಇದೆಯಾ? ಮಾಡು ಮಾಡು, ನನಗೂ ಖುಷಿ ಆಗುತ್ತೆ. ಈಗ ಹೇಳೋ, ಏನ್ ನಿನ್ ಸಮಸ್ಯೆ? ಅಲ್ಲಮ್ಮ, ನಾನು ಹರಣಿನ ಮದುವೆ ಆಗೋದ್ರಿಂದ ನಿನಗೆ ಆಸ್ತಿ ಸಿಗ್ತಾ ಇದೆ. ಈಗ ಈ ತಲೆನೋವು ಮಿಂಚು ಬೇಕಾ? ನಿನಗ ಅದೇ ಅರ್ಥ ಆಗ್ತಿಲ್ಲ. ಹರಣಿನ ಮದ್ವೆ ಆಗೋದ್ರಿಂದ ನಿನಗೇನ್ ಸಿಕ್ತಿದೆ ಹೇಳು? ನಿನಗೆ ಹೇಳಿದಿನಲ್ಲಮ್ಮ, ನನ್ನ ಗುರಿ ಕ್ಲಿಯರ್ ಆಗಿದೆ. ಸೇಡು ವರ್ಣಂಗಾದ ಗಾಯ ಹರಿಣಿಗೂ ಆಗ್ಬೇಕು. ಅವಳು ನರಳಬೇಕು. ಸೇಡು ಪ್ರೀತಿ ಅಲ್ಲ ಅಲ್ವಾ? ಹಾಗ್ ನೋಡಿದ್ರೆ ನಿನ್ ಸ್ನೇಹಿತಂಗೋಸ್ಕರ ನಿನ್ ಜೀವನಾನೇ ಹಾಳು ಮಾಡ್ಕೊಳಕ್ ಹೊರಟಿದ್ಯಾ. ನಿನಗ್ ಪ್ರೀತಿನೇ ಇಲ್ಲದ ಹುಡುಗಿ ಜೊತೆ ಮದ್ವೆ ಮಾಡ್ಕೊಳಕ್ ಹೊರಟಿದ್ಯಾ. ಸೇಡು ಮದ್ವೆ ಆಗಿನೇ ತೀರಿಸ್ಕೋಬೇಕಾ? ಹಾಗೆ ಅವಳಗ್ ತೊಂದರೆ ಕೊಡಕ್ ಆಗಲ್ವಾ? ನಿನಗನ್ಸತ್ತೆ ಹರಣಿನ ಮದ್ವೆ ಆಗೋದ್ರಿಂದ ಅವಳು ಬೇರೆ ಮದ್ವೆ ಆಗಿ ಸುಖವಾಗಿರಕ್ ಬಿಡದೆ ನೀನೇ ಮದ್ವೆ ಆಗಿ ಅವಳನ್ನ ಪ್ರೀತಿ ಕೊಡದೆ ನರಳಿಸ್ತೀನಿ ಅಂತ. ಆದ್ರೆ ನಿನಗೆ ಅವಳ ಪ್ರೀತಿ ತೋರ್ಸೋದು ಬೇಕಾಗಿಲ್ಲ. ಅಂದ್ರೆ ನೀನ್ ಪ್ರೀತಿ ಇಲ್ದೆ ಬದುಕ್ತೀಯಾ? ನಾನ್ ಗಮನಿಸಿದ್ದೀನಿ, ಮಿಂಚು ಬಂದಾಗ ನೀನ್ ಖುಷಿಯಾಗಿರ್ತೀಯ. ಅವಳನ್ನ ಕಂಡ್ರೆ ನಿನಗಿಷ್ಟ ಇದೆ. ಆದ್ರೆ ಸೇಡು ಸ್ನೇಹಿತ ಅಂತ ಯೋಚನೆ ಮಾಡಿ ನೀನ್ ಖುಷಿ ತ್ಯಾಗ ಮಾಡಕ್ಕೆ ತಯಾರಾಗಿದೀಯಾ. ಪ್ರೀತಿ ಇಲ್ದೆ ಬದುಕಕ್ಕಾಗಲ್ಲ ಮಗನೆ. ಮಿಂಚುಗೆ ನಿನ್ನ ಕಂಡ್ರೆ ಹುಚ್ಚು ಪ್ರೀತಿ ಕಣೋ. ಅವಳು ಎಷ್ಟು ಬೇಗ ಅವ್ರ ಅಮ್ಮನಿಗೆ ಹೇಳಿ ಕರ್ಕೊಂಡ್ ಬಂದು ನೋಡು. ನಿನ್ನ ಮದ್ವೆ ಆಗಕ್ಕೆ ತುದಿಗಾಲಲ್ಲಿ ನಿಂತಿದ್ದಾಳೆ. ನಾವು ಪ್ರೀತಿಸೋರ್ಗಿಂತ ನಮ್ಮನ್ ಯಾರು ಪ್ರೀತಿಸ್ತಾರೋ ಅವ್ರ ಜೊತೆ ಜೀವನ ಸುಖವಾಗಿರತ್ತೆ ಕಣೋ. ನಮ್ಮನ್ನ ಪ್ರೀತಿಸೋರ್ ಜೊತೆ ಜೀವನ ಹೇಗಿರುತ್ತೆ ಅಂತ ನನಗೆ ಗೊತ್ತು ಕಣೋ. ನಾನು ಅನುಭವಿಸಿದ್ದೀನಿ. ನೀನ್ ಹರಣಿಗೆ ಆ ಥರ ನರಕ ಕೊಡ್ತೀಯ. ಆದ್ರೆ ನಿನಗ್ ಪ್ರೀತಿ ಬೇಕಾಗತ್ತೋ? ಮಿಂಚು ನಿನ್ನ ಪ್ರೀತಿಸ್ತಾಳೆ, ಅದು ನಿನ್ನ ಖುಷಿಯಾಗಿಡತ್ತೆ ಕಣೋ. ಹಾಗಂತ ಎರಡೆರಡು ಮದುವೆ ಆಗೋ ಅಂತೀಯಮ್ಮ? ಕಾನೂನು ಪ್ರಕಾರ ಅಪರಾಧ. ನನ್ನನ್ನು ಒಳಗಾಕ್ತಾರೆ. ಅವಾಗ ನನ್ನ ಜೀವನ ಹಾಳಾಗಿ ಹೋಗುತ್ತಮ್ಮ. ಅದಕ್ಕೆ ದಾರಿ ಇದೆ ಮಗನೇ. ಹರಣಿ ಜೊತೆ ಮದ್ವೆ ಆಗೋದು ಮದ್ವೆನೇ ಅಲ್ಲ ಅನ್ನೋ ಹಾಗೆ ಮಾಡ್ಬಿಟ್ರೆ ಅದು ಹೇಗಾಗುತ್ತೆ? ಅದು ನನಗ್ ಬಿಡೋ. ನಾನ್ ನಿನ್ನ ದ್ರೋಹ ಮಾಡಲ್ಲ ಕಣೋ. ನನ್ ಕರುಳೇ ನೀನು, ನನ್ನ ನಂಬು. ಶಾರದಂಗೆ ಒಪ್ಪಿಗೆ ಕೊಡೋಣ. ಸೇಡಿಗೆ ಹರಣಿ, ಪ್ರೀತಿಗೆ ಮಿಂಚು. ಆಗ ಆಗ ನಿನ್ ಜೀವನ ಖುಷಿಯಾಗಿರುತ್ತೆ ಕಣೋ. ಮಗಂಗೆ ಎರಡೆರಡು ಮದುವೆ ಮಾಡೋ ತಾಯಂದ್ರ ಲಿಸ್ಟಿಗೆ ನೀನು ಸೇರ್ಕೋತಿದ್ಯಾ ಅನ್ನು? ಅದೇ ಈ ನಾಗಮಣಿ ಅಂದ್ರೆ.
ಎರಡು ನಾಲ್ಗೆ ಎರಡು ಮನಸ್ಸು. ನೀನು ಸುಮ್ಮನಿದ್ಬಿಡು, ಮುಂದಿಂದು ನನಗೆ ಬಿಡು. ಏನು ಯಾಕೆ ಹೀಗೆ ಆಡ್ತಾ ಇದ್ಯಾ? ಸ್ವಲ್ಪ ನಾ ಹೇಳೋದನ್ನ ಅರ್ಥ ಮಾಡ್ಕೊ. ಅರ್ಜುನ್ ಈ ರೀತಿ ಹೇಳ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಮ್ಮ. ಅವನು ನನ್ನ ನೋಡಿ ಇಷ್ಟಪಟ್ಟ ಮೇಲೆ ತಾನೆ ನಾನು ಫ್ರೆಂಡ್ಶಿಪ್ ಮಾಡಿದ್ದು, ನನ್ನ ಜೊತೆ ಓಡಾಡಿದ್ದು. ಆದ್ರೆ ಈಗ ಈ ರೀತಿ ಅವನೇನ್ ಮದ್ವೆ ಬೇಡ ಅಂತ ಹೇಳಿಲ್ವಲ್ಲ, ಸಮಯ ತಾನೇ ಕೇಳಿರೋದು. ಇಷ್ಟ ಇರೋರು ಯಾರಾದ್ರೂ ಹೇಳೋ ಮಾತಾ ಅದು? ಟೈಮ್ ಕೇಳಿದಾನೆ ಅಂದ್ರೆ ಏನ್ ಅರ್ಥ ಮಾಮ್? ಮಿಂಚು, ನೀನ್ ವಿಪರೀತ ಯೋಚನೆ ಮಾಡ್ತಿದ್ಯಾ ಕಣೆ. ಕೇಳಿದ ತಕ್ಷಣ ಹುಡುಗರು ಒಪ್ಕೊಂಡ್ಬಿಡ್ತಾರಾ? ಸ್ವಲ್ಪ ಸ್ಕೋಪ್ ತಗೋಬೇಕು, ಆಮೇಲೆ ಅವ್ರು ಹ್ಞೂ ಅನ್ನೋದು. ಅವನೇನಾದ್ರೂ ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಮಾಮ್. ಮಿಂಚು, ಪ್ಲೀಸ್ ಅರ್ಥ ಮಾಡ್ಕೊ. ಬಲವಂತವಾಗಿ ಯಾರನ್ನೂ ಪ್ರೀತಿಸು ಅಂತ ಹೇಳಕ್ಕಾಗಲ್ಲ. ಮದುವೆ ಅಂದರೆ ಗಂಡು ಹೆಣ್ಣು ಇಬ್ಬರು ಒಪ್ಕೋಬೇಕು, ಖುಷಿಯಿಂದ ಎಲ್ಲ ಆಗಬೇಕು. ಮಾಮ್, ನಿಂಗೇನು ಅನ್ಸುತ್ತೆ? ಅರ್ಜುನ್ ಒಪ್ತಾನೆ ತಾನೆ? ನನಗೇನೋ ಅವನಿಲ್ಲ ಅಂತ ಹೇಳ್ತಾನೆ ಅನ್ಸುತ್ತೆ. ಇಲ್ವಾ? ಅವನನ್ನ ಒಪ್ಪಲ್ವಾ? ಅಮ್ಮ ತಾಯಿ, ತಮಾಷೆ ಮಾಡಿದೆ ಕಣೆ. ನಿಜ, ನನಗೇನೋ ನಿಂದು ಅರ್ಜುನ್ ಮದುವೆ ಆಗೇ ಆಗತ್ತೆ ಅಂತ ಅನ್ಸುತ್ತೆ. ನೋಡು, ನಿಂಗೊಂಥರ ಟೆನ್ಷನು, ನಂಗೊಂಥರ ಟೆನ್ಷನು. ಅವ್ರ ಮನೆಯಲ್ಲಿ ಮದುವೆ ವಿಷಯ ಪ್ರಸ್ತಾಪ ಮಾಡಿದಾಗ ನಾಗಮಣಿ ಅದಕ್ಕೆ ಒಬ್ಬರೇ ಖುಷಿಯಾಗಿ ರಿಯಾಕ್ಟ್ ಮಾಡಿದ್ದು. ಮಿಕ್ಕೂರೆಲ್ಲ ಒಂಥರ ವಿಚಿತ್ರವಾದ ರಿಯಾಕ್ಷನ್ ತೋರಿಸಿದ್ರಲ್ವ, ಏನೋ ಅರ್ಥ ಆಗಲಿಲ್ಲ. ಏನಪ್ಪ, ನಾನಂತೂ ಅದಕ್ಕೆ ಮಾತನ್ನ ಪೂರ್ಣವಾಗಿ ನಂಬ್ಕೊಂಡಿದ್ದೀನಿ. ಅರ್ಜುನು ಒಪ್ಕೋತಾನೆ, ನಿಮ್ಮಿಬ್ಬರು ಮದುವೆ ನಡೆಯುತ್ತೆ ಅಂತ ನಂಗೆ ಅನ್ನಿಸ್ತಿದೆ. ನೋಡು, ನಿಮ್ಮ ಅತ್ತೇನೆ ಫೋನ್ ಮಾಡ್ತಿದ್ದಾರೆ. ಹಲೋ ಹಲೋ ಶಾರದಾ, ನಾನಮ್ಮ ನಾಗಮಣಿ. ಗೊತ್ತಾಯ್ತು, ಹೇಳಿ ಅದಕ್ಕೆ. ನೀನು ನಿನ್ನ ಮಗಳು ಈ ಮನೆಯಿಂದ ಹೋದ್ಮೇಲೆ ಮಾತುಕತೆ ಆಯ್ತು. ಎಲ್ರಿಗೂ ತುಂಬಾ ಸಂತೋಷ ಆಗಿದೆಯಮ್ಮ. ಮಿಂಚು ಈ ಮನೆಗೆ ಸೊಸೆಯಾಗಿ ಬರೋದಕ್ಕೆ ಎಲ್ರಿಗೂ ಒಪ್ಪಿಗೆ ಇದೆ. ಹೌದಾ? ಗುಡ್ ಗುಡ್. ಮನೇಲಿ ಎಲ್ಲರೂ ಒಪ್ಕೊಂಡ್ರಾ? ಅಪ್ಪ, ನಂಗೆ ಈಗ ಸಮಾಧಾನ ಆಯಿತು ನೋಡಿ, ತುಂಬ ಖುಷಿ ಆಯಿತು. ಮಿಂಚು, ಮನೇಲಿ ಎಲ್ಲರೂ ಒಪ್ಕೊಂಡಿದ್ದಾರೆ. ಅತ್ತೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ದೆ ಅಂತ ಹೇಳಿ. ಶುರುವಾಯಿತು ನಿಮ್ಮ ಭಾವಿ ಸೊಸೆ ಮಂಗನಾಟ ಚೆಲ್ಲಾಟ ಎಲ್ಲ. ಅದಕ್ಕೆ ಈಗ ನೀವೀಗಾಗಲೇ ಬೀಗರು, ಇನ್ಮೇಲೆ ಭಾರೀ ಬೀಗರು. ಸೊ ತುಂಬ ಮರ್ಯಾದೆ ಕೊಡ್ಬೇಕಲ್ವಪ್ಪ ನಿಮಗೆ. ಎಷ್ಟಾದ್ರೂ ಗಂಡಿನ ಕಡೆಯವ್ರು ನೋಡಿ. ಅದೆಲ್ಲ ಏನೂ ಇಲ್ಲ. ನೀನು ನಮ್ಮನೆ ಹುಡುಗಿನೇ ಅಲ್ವಾ ಶಾರದಾ? ನಿನ್ನ ಗಂಡನಿಗೆ ವಿಷಯ ತಿಳಿಸು, ಬೇಗ ಮುಂದಿನ ಮಾತುಕತೆಗಳು ಆಗೋಗ್ಲಿ ಅಲ್ವಾ? ಹೌದು, ಒಳ್ಳೆ ಕೆಲಸಕ್ಕೆ ತಡ ಯಾಕೆ. ನಾನು ಈಗಲೇ ಇವ್ರ ಡ್ಯಾಡಿಗೆ ಫೋನ್ ಮಾಡಿ ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ. ಅದಕ್ಕೆ ಅರ್ಜುನ್ಗೆ ಒಪ್ಪಿಗೆ ಇದೆ ತಾನೇ? ಸ್ವಲ್ಪ ಸಮಯ ಕೇಳ್ತಿದ್ದ ಪಾಪ. ಓ, ಇಲ್ದೇ ಏನು, ಎಲ್ಲ ಕೇಳಿನೇ ಫೋನ್ ಮಾಡ್ತಿರೋದು. ಮದ್ವೆ ವಿಚಾರ ಅಂದ್ರೆ ಏನು ಹುಡುಗಾಟನಾ? ಅಪ್ಪ, ನಂಗೆ ಈಗ ಸಮಾಧಾನ ಆಯಿತು. ಅದಕ್ಕೆ ನನಗೆ ಒಂದು ಸ್ವಲ್ಪ ಅರ್ಜುನ್ ವಿಷಯನೇ ಟೆನ್ಷನ್ ಆಗ್ಬಿಟ್ಟಿತ್ತು. ಏನಪ್ಪ ಹೀಗೆ ಹೇಳಿದ್ನಲ್ಲ ಅಂತ. ಈಗ ಅರ್ಜುನ್ ಒಪ್ಕೊಂಡಿದ್ದಾನೆ ಅಂತ ಹೇಳ್ತಿದ್ದೀರಿ. ಅಬ್ಬಾ, ನಂಗೆ ನಿರಾಳ ಆಯಿತು. ನಿಮ್ಮ ಸೊಸೆ ಅಂತೂ ಮನೆಗೆ ಬಂದ ನನ್ನ ಪ್ರಾಣ ತಿಂದ್ಬಿಟ್ಲು. ಅರ್ಜುನ್ ಯಾಕೆ ಹಂಗೆ ಹೇಳ್ದ, ಯಾಕೆ ನಾನು ಚೆನ್ನಾಗಿಲ್ವಾ, ಏನು ವಿಷಯ, ಯಾಕೆ ಟೈಮ್ ತಗೊಂಡ,
ಪ್ರಶ್ನೆ ಕೇಳಿ ಕೇಳಿ ತಲೆ ತಿಂದಿದ್ದಾಳೆ. ಇನ್ನೇನ್ ಶಾರದಾ, ತಲೆ ಕೆಡಿಸ್ಕೊಳ್ದೆ ಇರ್ತಾಳ? ಮೊದ್ಲೇ ಹುಡುಗಿ, ಎಲ್ಲಿ ಹುಡುಗ ರಿಜೆಕ್ಟ್ ಮಾಡ್ಬಿಡ್ತಾನೋ ಅನ್ನೋ ಭಯ ಅವಳಿಗೆ. ನಾನ್ ಬಿಟ್ಬಿಡ್ತೀನಾ? ಹಾ, ಅದೆಲ್ಲ ನಡಿಲೇಬೇಕು. ಅದೆಲ್ಲ ನಮ್ಮ ವಂಶ ಪಾರಂಪರೆಯಿಂದ ಬಂದಿರೋದು, ಎಲ್ಲ ನಡಿಲೇಬೇಕು. ಹಲೋ, ಏನ್ ಕೊಬ್ಬು ಹುಡುಗರ್ಗೆ ಇಷ್ಟು ಬಿಲ್ಡಪ್ ಕೊಡ್ಬೇಕಾಗಿತ್ತಾ ಒಪ್ಕೊಳ್ಳೋದಕ್ಕೆ? ಅದು ನನಗೆ ಹೇಗಾಗಿತ್ತು ಗೊತ್ತಾ, ಒಂದು ಕ್ಷಣ ನನಗೆ ಭೂಕಂಪ ಆದಾಗಿತ್ತು. ಅಮ್ಮ ಏನಾದ್ರೂ ತಡಿದೇ ಇದ್ದಿದ್ರೆ ಅಷ್ಟೇ.